ಅತ್ತೆಯವರೇ, ಅಪಾಯದ ಸಂದರ್ಭವೇನೆಂದು ಹೇಳುತ್ತೇನೆಂದು ಹೇಳಿದ್ದೀರಿ. ಅದನ್ನು ತಿಳಿಯಬೇಕೆಂಬ ಕಾತರವಿದೆ. ದಯಮಾಡಿ ತಿಳಿಸಿ. ತಿಳಿಸುತ್ತೇನೆ ಸುಲೋಚನಾ. ಇಂದ್ರಜಿತುವು ತಾನು ಸಂಕಲ್ಪಿಸಿದ ಯಜ್ಞವನ್ನು ಪೂರ್ಣಗೊಳಿಸಿ ಯುದ್ಧಕ್ಕೆ ಹೋದರೆ ದೇವದಾನವ, ಯಕ್ಷ, ಗಂಧರ್ವ, ಕಿಂಪುರುಷರಲ್ಲಿ, ನರವಾನರರಲ್ಲಿ ಯಾರೂ ಅವನನ್ನು ಜಯಿಸಲಾಗುವುದಿಲ್ಲ. ಈ ವಿಷಯ ನಿಮಗೆ ಮೊದಲೇ ತಿಳಿದಿದೆಯಲ್ಲವೇ? ತಿಳಿದಿದೆ. ಜೊತೆಗೆ ನನ್ನ ಪತಿ ರಣರಂಗದಲ್ಲಿ ಯುದ್ಧ ಮಾಡುತ್ತಿರುವ ವಿಷಯವೂ ತಿಳಿದಿದೆ. ತಿಳಿಯದಿರುವ ವಿಷಯವೆಂದರೆ ಅವರು ತಮ್ಮ ಹೋಮ ಕಾರ್ಯವನ್ನು ಪೂರ್ಣಗೊಳಿಸಿ ಯುದ್ಧಕ್ಕೆ ಹೊರಟರೆ ಇಲ್ಲವೇ ಎಂಬುದು. ಅದೇ ಈಗ ನನ್ನ ಆತಂಕಕ್ಕೆ ಕಾರಣವಾಗಿದೆ. ನನಗೂ ಆತಂಕವಾಗಿದೆ ಸುಲೋಚನಾ. ಇಂದ್ರಜಿತುವು ನಿಕುಂಬಿಲಾ ವನದಲ್ಲೇ ಯುದ್ಧ ಮಾಡಿದರೆ ಅವನಿಗೆ ಯಾವ ಅಪಾಯವೂ ಇಲ್ಲ. ಅದಕ್ಕೆ ಸಮೀಪದ ಸ್ಥಳದಲ್ಲೇನಾದರೂ ಅವನು ಯುದ್ಧಕ್ಕೆ ಹೋದರೆ, ಶತ್ರುಗಳು ಅಲ್ಲಿ ಅವನನ್ನು ಆಕ್ರಮಣ ಮಾಡಿದರೆ ಅವನಿಗೆ ಅಪಾಯ ಒದಗುತ್ತದೆ. ಅವನು ಆ ಸ್ಥಳಕ್ಕೆ ಹೋಗದಿದ್ದರೆ ಅಥವಾ ಹೋದರೂ ಯಜ್ಞ ಬಲಿಯನ್ನು ನೀಡಿಬಿಟ್ಟರೆ ಅವನಿಗೆ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ಅತ್ತೆಯವರೇ, ನಿಕುಂಬಿಲ ವನದ ಬಳಿ ಇರುವಂತ ಅಪಾಯದ ಸ್ಥಳ ಯಾವುದು? ಸುಲೋಚನಾ, ಆ ಸ್ಥಳ ನಿಕುಂಬಿಲ ವನದ ಬಳಿಯ ಆಲದ ಮರದ ಪ್ರದೇಶ. ಇಂದ್ರಜಿತುವು ಅಲ್ಲಿಗೆ ಹೋಗದಿದ್ದರಾಯಿತು. ಆಗ ಅವನು ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಅವರು ಈಗ ನಿಕುಂಬಿಲ ವನದಲ್ಲಿಯೇ ಯುದ್ಧ ಮಾಡುತ್ತಿದ್ದಾರೆ. ಆಲದ ಮರದ ಬಳಿಗೆ ಹೋಗಿಲ್ಲ. ಸದ್ಯ ಅವನು ಅಲ್ಲಿಗೆ ಹೋಗುವುದು ಬೇಡ. ಹೋದರೂ ಅಲ್ಲಿ ಅವನ ಮೇಲೆ ಆಕ್ರಮಣ ನಡೆಯಬಾರದು. ಹಾಗಾದರೆ ಮಾತ್ರ ಇಂದ್ರಜಿತುವಿನ ಬಗ್ಗೆ ನಾವು ಚಿಂತೆ ಮಾಡುವಂತಿರುವುದಿಲ್ಲ. ಅತ್ತೆಯವರೇ, ಅವರು ಅಲ್ಲಿಗೆ ಹೋಗಿಲ್ಲವೆಂದರೆ ಅವರಿಗೂ ಆ ಅಪಾಯದ ಅರಿವು ಇರಬೇಕಲ್ಲವೇ? ಹೌದು ಸುಲೋಚನಾ, ಎಲ್ಲ ನಮ್ಮ ನಿರೀಕ್ಷೆಯಂತೆ ನಡೆಯಲಿ ಎಂದು ಆ ದೇವರನ್ನು ಪ್ರಾರ್ಥಿಸೋಣ. ಹೌದು ಅತ್ತೆಯವರೇ, ನಮ್ಮಿಂದ ಆಗುವುದು ಅದೊಂದೇ. ನಾವು ಪ್ರಾರ್ಥಿಸೋಣ.
ಇಂದ್ರಜಿತ್ತು ರಥದ ಮೇಲೆ ನಿಂತು ಹನುಮಂತನತ್ತ ಬಾಣಗಳನ್ನು ಬಿಡುತ್ತಿದ್ದಾನೆ. ಹನುಮಂತನ ಸಂಹಾರವೇನ ಏಕಕ್ಕೆ ಗುರಿಯಾಗಿದೆ. ನಾನು ಇಂದ್ರಜಿತ್ತು ಮತ್ತು ಹನುಮಂತನ ನಡುವೆ ಸನ್ನದ್ಧನಾಗಿ ನಿಲ್ಲಲೆ? ಬೇಡ ಲಕ್ಷ್ಮಣ, ಇಲ್ಲಿ ಬೇಡ. ನಿನ್ನನ್ನು ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುತ್ತೇನೆ. ಇಂದ್ರಜಿತ್ತು ಇಲ್ಲಿರುವಾಗ ಬೇರೆ ಸ್ಥಳಕ್ಕೆ ಏಕೆ ಹೋಗಬೇಕು? ಲಕ್ಷ್ಮಣ, ಇಲ್ಲಿ ಇವನ್ ಸಂಹಾರ ಸಾಧ್ಯವಿಲ್ಲ. ಆದುದರಿಂದ ನಿನ್ನನ್ನು ಬೇರೊಂದು ಸ್ಥಳಕ್ಕೆ ಕರೆದೊಯ್ಯುತ್ತೇನೆ. ಇಂದ್ರಜಿತ್ತು ವೀರಪುತ್ರ ಹನುಮಂತನಿಗೆ ಯಾವ ಅಪಾಯವನ್ನು ಉಂಟು ಮಾಡಲಾರ. ಅದರ ಬದಲು ತಾನೇ ಬಳಲಿ ಬೆಂಡಾಗುತ್ತಾನೆ. ನಡಿ, ನಿನ್ನನ್ನು ಆ ಸ್ಥಳಕ್ಕೆ ಕರೆದೊಯ್ಯುತ್ತೇನೆ. ಆಗಲಿ, ನಡೆ. ಬೇಡವೆಂದು ಯಾರು ಎಷ್ಟೇ ಹೇಳಿದರೂ ಅವನಿಲ್ಲಿಗೆ ಬರಲೇಬೇಕು, ಹತನಾಗಲೇಬೇಕು. ವಿಭೀಷಣ, ಏನು ಹೇಳುತ್ತಿರುವೆ? ಇಲ್ಲಿಗೆ ಯಾರು ಬರುತ್ತಾರೆ? ಇಲ್ಲಿ ಯಾರು ಹತರಾಗುತ್ತಾರೆ? ಆ ಇಂದ್ರಜಿತ್ತುವಿನ ಸಂಹಾರವಾಗಬೇಕೆಂದು ಹೇಳಿದ್ದೆ. ಆದರೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ವಿಭೀಷಣ, ನಾನು ಇಲ್ಲಿ, ಆ ಇಂದ್ರಜಿತ್ತು ಅಲ್ಲಿ. ಅವನ ಸಂಹಾರ ಹೇಗೆ ಸಾಧ್ಯ? ಲಕ್ಷ್ಮಣ, ಕಾರಣವಿಲ್ಲದೆ ನಾನು ಮಾತನಾಡುವುದಿಲ್ಲ. ಆ ಇಂದ್ರಜಿತ್ತಿನ ಸಂಹಾರ ನಮ್ಮ ಗುರಿ ಎಂಬುದು ನನಗೆ ತಿಳಿದಿದೆ. ಆ ಗುರಿ ಸಾಧಿಸಲೆಂದೇ ನಾನು ನಿನ್ನನ್ನು ಇಲ್ಲಿಗೆ ಕರೆತಂದೆ. ಅದು ಹೇಗೆ ಸಾಧ್ಯ ವಿಭೀಷಣ? ಇದರಲ್ಲಿ ಒಂದು ರಹಸ್ಯವಿದೆ. ಆ ರಹಸ್ಯ ನನಗೆ ತಿಳಿದಿರುವುದರಿಂದಲೇ ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು. ವಿಭೀಷಣ, ಯಾವ ರಹಸ್ಯ? ಹೇಳುತ್ತೇನೆ ಲಕ್ಷ್ಮಣ. ಇಂದ್ರಜಿತ್ತು ಇಲ್ಲಿಗೆ ಬಂದು ಭೂತಗಳಿಗೆ ಬಲಿ ನೀಡಿದ ನಂತರವೇ ರಣರಂಗಕ್ಕೆ ಬರುತ್ತಾನೆ. ಭೂತಗಳಿಗೆ ಬಲಿ ನೀಡುವುದರ ಮೂಲಕ ಅವನು ಯುದ್ಧ ಭೂಮಿಯಲ್ಲಿ ಅದೃಶ್ಯನಾಗುತ್ತಾನೆ. ಶತ್ರುಗಳ ಮೇಲೆ ಜಯ ಸಾಧಿಸಲು ಇದೇ ಅವನಿಗೆ ನೆರವಾಗುತ್ತದೆ. ಆದುದರಿಂದ ಅವನು ಈ ವಟವೃಕ್ಷದ ಬಲಿಗೆ ಬರುವುದರೊಳಗಾಗಿಯೇ ಅವನನ್ನು, ಅವನ ರಥಾಶ್ವಗಳನ್ನು ಧ್ವಂಸ ಮಾಡು. ಅಂದರೆ ಅವನನ್ನು ಸಂಹರಿಸಬೇಕು. ಹೌದು. ಇಂದ್ರಜಿತ್ತು ಹೋಮ ಕಾರ್ಯವನ್ನು ಪೂರ್ಣಗೊಳಿಸಿ ಇಲ್ಲಿಗೆ ಬಂದು ಭೂತ ಬಲಿಯನ್ನು ನೀಡಿದರೆ ಅವನು ಅಜೇಯನಾಗುತ್ತಾನೆ. ಅವನು ಭೂತ ಬಲಿಯನ್ನು ನೀಡುವುದರ ಮೊದಲೇ ಅವನ ಮೇಲೆ ಆಕ್ರಮಣ ಮಾಡಿದರೆ ಅವನನ್ನು ಸಂಹರಿಸುವುದು ಸುಲಭ. ಹಾಗೆ ಆಗಲಿ ವಿಭೀಷಣ. ಅವನು ಇಲ್ಲಿಗೆ ಬರುವುದನ್ನು ನಾನು ಕಾಯುತ್ತೇನೆ. ಆದರೆ ರಣರಂಗದಲ್ಲಿ ನಮ್ಮ ಹನುಮಂತ ಅವನನ್ನು ಜೀವಂತವಾಗಿ ಬಿಡಬೇಕು. ಅಂದರೆ ರಣರಂಗದಲ್ಲೇ ಹನುಮಂತ ಇಂದ್ರಜಿತವನ್ನು ಸಂಹರಿಸಿ ಬಿಡುತ್ತಾನೇನೋ ಎಂಬ ಚಿಂತೆಯೇ? ಚಿಂತೆ ಏಕೆ? ಆ ರಾವಣ ಪುತ್ರನನ್ನು ಸಂಹರಿಸಿದ ಕೀರ್ತಿ ನಮ್ಮ ಹನುಮಂತನಿಗೆ ಲಭಿಸಿದರೆ ನಿಮಗೆ ಸಂತೋಷವಿದೆ. ವಾನರ ಹನುಮಂತ ನಾನೊಂದು ಕಂಡಷ್ಟು ಸುಲಭವಲ್ಲ. ಇವನೊಂದಿಗೆ ನಾನು ಎಷ್ಟು ಹೊತ್ತು ಯುದ್ಧ ಮಾಡಿದರೂ ಫಲಿತಾಂಶ ದೊರೆಯುವುದಿಲ್ಲ. ಅವನು ಸೋಲುವುದೂ ಇಲ್ಲ, ನಾನು ಗೆಲ್ಲುವುದೂ ಇಲ್ಲ. ಕೇವಲ ಕಾಲವ್ಯಯವಾಗುತ್ತದೆ.
ನಾನಿನ್ನು ತಡ ಮಾಡಬಾರದು. ಆಲದ ಮರೆಯ ಬಳಿಗೆ ಹೋಗುತ್ತೇನೆ. ಅಲ್ಲಿ ಭೂತ ಬಲಿ ನೀಡಿ ಮರಳಿ ಬಂದರೆ ನಾನು ಅಜೇಯನಾಗುತ್ತೇನೆ. ಆಗ ಶತ್ರು ಪಡೆಯನ್ನೆಲ್ಲ ಪುಡಿ ಪುಡಿ ಮಾಡಬಹುದು. ಹೌದು, ಅದೇ ಸರಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ರಾಮ ಸೀತೆಯರ ವಿರಹ ವೇದನೆ ಹೇಳ ಪದಗಳಿಲ್ಲ. ಅವರ ಅಗಲಿಕೆಯ ನೋವಿಗೆ ಆಳದ ಹೃದಯವಿಲ್ಲ. ರಾಮ ಸೀತೆಯರ ವಿರಹ ವೇದನೆ ಹೇಳ ಪದಗಳಿಲ್ಲ. ಅವರ ಅಗಲಿಕೆಯ ನೋವಿಗೆ ಆಳದ ಹೃದಯವಿಲ್ಲ. ಸ್ವರ್ಣ ಜಿಂಕೆಯನು ಸತಿಯು ಆಸೆ ಪಟ್ಟಿದ್ದು ದೊಡ್ಡ ತಪ್ಪೇ. ಸತಿಯಾಸೆಗೆ ಪತಿಯು ಜಿಂಕೆಯ ಹಿಂದೆ ಹೋದದ್ದು ತಪ್ಪೇ. ಸ್ವರ್ಣ ಜಿಂಕೆಯನು ಸತಿಯು ಆಸೆ ಪಟ್ಟಿದ್ದು ದೊಡ್ಡ ತಪ್ಪೇ. ಸತಿಯಾಸೆಗೆ ಪತಿಯು ಜಿಂಕೆಯ ಹಿಂದೆ ಹೋದದ್ದು ತಪ್ಪೇ. ಚಿಕ್ಕ ಆಸೆಗೆ ದೊಡ್ಡ ಕಷ್ಟವ ಪಡೆಯುವಂತೆ ಆಯಿತು. ದೊಡ್ಡ ಯುದ್ಧವನೇ ಮಾಡಿ ಮತ್ತೆ ಸೇರುವ ಕಾಲವೆಂದು ಬಂತು. ಮತ್ತೆ ಸೇರುವ ಕಾಲವೆಂದು ಬಂತು. ಮತ್ತೆ ಸೇರುವ ಕಾಲವೆಂದು ಬಂತು. ವಿಭೀಷಣ, ಆ ರಾವಣ ಪುತ್ರ ಇಲ್ಲಿಗೆ ಬರುವುದು ಖಚಿತವೇ? ಖಂಡಿತ ಬರುತ್ತಾನೆ ಲಕ್ಷ್ಮಣ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಂದ್ರಜಿತ್ ಹೋಮದಿಂದ ನೇರವಾಗಿ ಯುದ್ಧಕ್ಕೆ ಬಂದ. ಇಲ್ಲಿಗೆ ಬಂದು ಅವನು ಭೂತಗಳಿಗೆ ಬಲಿಯನ್ನು ನೀಡಲಿಲ್ಲ. ಆದ್ದರಿಂದ ಅವನು ಯುದ್ಧವನ್ನು ಹೆಚ್ಚು ಹೊತ್ತು ಮುಂದುವರಿಸುವುದಿಲ್ಲ. ಯಾವ ಕ್ಷಣದಲ್ಲಾದರೂ ಅವನು ಇಲ್ಲಿಗೆ ಕಾಣಿಸಿಕೊಳ್ಳಬಹುದು. ಅವನು ಇಲ್ಲಿಗೆ ಬಂದು ಭೂತಗಳಿಗೆ ಬಲಿ ನೀಡುವ ಮೊದಲು ಅವನನ್ನೇ ಬಲಿ ನೀಡಬೇಕು. ಹೌದು ವಿಭೀಷಣ, ಅವನು ಕಂಡ ಕೂಡಲೇ ಮಿಂಚಿನ ವೇಗವನ್ನು ಮೀರಿಸಿದ ಬಾಣಗಳಿಂದ ಅವನನ್ನು ಸಂಹರಿಸಬೇಕು. ಮಹಾಲಕ್ಷ್ಮಣ,
ಬಲಿ ನೀಡುವ ವ್ಯರ್ಥ ಪ್ರಯತ್ನ ಬೇಕೆ? ಈಗ ನೀನೇ ಬಲಿಯಾಗಲು ಸಿದ್ಧನಾಗು. ಇದೇನಿದು? ಲಕ್ಷ್ಮಣ ಇಲ್ಲಿಗೆ ಹೇಗೆ ಬಂದ? ನಾನು ಭೂತ ಬಲಿ ನೀಡಲು ಬಂದಿರುವ ಈ ಆಲದ ಮರದ ಬಳಿಗೆ ನನ್ನ ಮೇಲೆ ಆಕ್ರಮಣ ಮಾಡಲು ಬಂದಿರುವನಲ್ಲ. ನಾನು ಇಲ್ಲಿಗೆ ಬರುವ ವಿಷಯ ಇವನಿಗೆ ಹೇಗೆ ಗೊತ್ತಾಯಿತು? ಇದೆಲ್ಲ ನನ್ನ ಚಿಕ್ಕಪ್ಪ ಈ ವಿಭೀಷಣನ ಪ್ರಚೋದನೆಯೇ. ಏಕೆ ಇಂದ್ರಜಿತು ಕಣ್ಣರಳಿಸಿ ನಿಂತು ಬಿಟ್ಟೆ? ಮಾತು ಮರೆತು ಹೋಯಿತೆ? ನನ್ನನ್ನು ಇಲ್ಲಿ ಕಂಡು ನಿನ್ನ ಧೈರ್ಯ ಸ್ಥೈರ್ಯಗಳು ಉಡುಗಿ ಹೋದವೆ. ವೀರನಾದವನಿಗೆ ಯುದ್ಧ ಮಾಡಲು ಯಾವ ಸ್ಥಳವಾದರೇನು, ಯಾವ ವ್ಯಕ್ತಿಯಾದರೇನು? ಲಕ್ಷ್ಮಣ, ನೀನೇಕೆ ಇಲ್ಲಿಗೆ ಬಂದೆ? ನಿನ್ನೊಂದಿಗೆ ಯುದ್ಧ ಮಾಡಲು. ನಾನು ರಣರಂಗದಲ್ಲಿಯೇ ಬಂದು ಯುದ್ಧ ಮಾಡುತ್ತೇನೆ. ನೀನು ನನ್ನನ್ನು ಅಲ್ಲಿಯೇ ನಿರೀಕ್ಷೆ ಮಾಡು. ಇಲ್ಲೇಕೆ ಬೇಡ. ನಿನ್ನಲ್ಲೂ ಶಸ್ತ್ರಾಸ್ತ್ರಗಳಿವೆ, ನನ್ನಲ್ಲೂ ಶಸ್ತ್ರಾಸ್ತ್ರಗಳಿವೆ. ನಿನ್ನಲ್ಲೂ ಪರಾಕ್ರಮವಿದೆ, ನನ್ನಲ್ಲೂ ಪರಾಕ್ರಮವಿದೆ. ಅಂದ ಮೇಲೆ ಯುದ್ಧ ಮಾಡಲು ಅಂಜಿಕೆ ಏಕೆ? ಎಲ್ಲವೋ ಲಕ್ಷ್ಮಣ, ನನಗಾವ ಅಂಜಿಕೆಯೂ ಇಲ್ಲ. ಆದರೆ ನಾನಿಲ್ಲಿ ಬಂದಿರುವುದು ಯುದ್ಧ ಮಾಡಲು ಅಲ್ಲ. ನಾನು ಯುದ್ಧ ಮಾಡುವುದಕ್ಕಾಗಿ ಬಂದಿದ್ದೇನೆ. ಇಲ್ಲಿ ಯುದ್ಧ ಮಾಡಬಾರದೆಂದು ನಿಯಮವೇನಾದರೂ ಇದೆಯೇ? ನಾನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ. ಅಂದ ಮೇಲೆ ನೀನು ನನ್ನೊಂದಿಗೆ ಯುದ್ಧ ಮಾಡುವುದು ಉಚಿತ. ನನಗೆ ಯೋಚಿಸಲು ಸ್ವಲ್ಪ ಸಮಯ ಕೊಡು. ಏಕೆ? ಅದೃಶ್ಯನಾಗಿ ಹೇಡಿಯಂತೆ ಓಡಿ ಹೋಗುವ ಆಲೋಚನೆ ಇಲ್ಲ. ನಾನು ಹೇಡಿ ಅಲ್ಲ, ಹೆದರಿ ಹಿಂದೆ ಸರಿಯುವ ಅಲ್ಪನೂ ಅಲ್ಲ. ನಾನು ಅದೃಶ್ಯನಾಗುವುದೂ ಇಲ್ಲ. ಸ್ವಲ್ಪ ತಾಳು ಲಕ್ಷ್ಮಣ, ಸ್ವಲ್ಪ ತಾಳು. ಏನು? ರಣರಂಗದಲ್ಲಿ ಇಂದ್ರಜಿತುವೂ ಇಲ್ಲ, ಲಕ್ಷ್ಮಣನೂ ಇಲ್ಲವೆಂದೆಯ? ಯುದ್ಧ ಮಾಡಬೇಕಾದ ಅವರಿಬ್ಬರೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ನಿನ್ನ ಮಾತು ನಂಬಲು ಸಾಧ್ಯವಾಗಿದೆ. ಪ್ರಭು, ರಣರಂಗದಲ್ಲಿ ವಿಭೀಷಣನು ಕೂಡ ಇರಲಿಲ್ಲ. ಅಂದರೆ ವಿಭೀಷಣನು ಲಕ್ಷ್ಮಣನೊಡನೆ ಇದ್ದಾನೆಯೇ? ಹೌದು ಪ್ರಭು. ಹನುಮಂತ ಮತ್ತು ಯುವರಾಜರ ನಡುವೆ ಯುದ್ಧ ನಡೆಯುತ್ತಿರುವಾಗ ಲಕ್ಷ್ಮಣ ಮತ್ತು ವಿಭೀಷಣ ಅಲ್ಲೇ ಇದ್ದರು. ಅವರಿಬ್ಬರು ಏನನ್ನೋ ಮಾತನಾಡಿಕೊಳ್ಳುತ್ತಿದ್ದಂತಿತ್ತು ಪ್ರಭು. ಹೌದೇ? ಅಂದರೆ ವಿಭೀಷಣ ಆ ರಹಸ್ಯವನ್ನು ಲಕ್ಷ್ಮಣನಿಗೆ ಹೇಳಿಬಿಟ್ಟನೆ. ಯಾವ ರಹಸ್ಯ ಪ್ರಭು? ಅದನ್ನು ತಿಳಿದುಕೊಂಡು ನಿನಗೇನಾಗಬೇಕು? ಈಗ ನಾನು ಹೇಳಿದ ಕೆಲಸವನ್ನು ಮಾಡು. ಅಪ್ಪಣೆ ಮಾಡಿ ಪ್ರಭು. ನೀನು ಈಗಲೇ ನಿಕುಂಬಿಲಾವನದ ಆಲದ ಮರದ ಬಳಿ ಹೋಗಿ ಅಲ್ಲಿ ಇಂದ್ರಜಿತು ಲಕ್ಷ್ಮಣ ಇದ್ದಾರೆ ಎಂದು ತಿಳಿದುಕೊಂಡು ಬಾ. ಹಾಗೆ ಆಗಲಿ ಪ್ರಭು. ನಾನು ಈಗಲೇ ಅಲ್ಲಿಗೆ ಹೋಗುತ್ತೇನೆ. ಏನಾಗುತ್ತಿದೆ? ಇಂದ್ರಜಿತು ಯಾಗ ಕಾರ್ಯವನ್ನು ಸರಿಯಾಗಿ ಸಂಪೂರ್ಣವಾಗಿ ಮಾಡಿದ್ದರೆ ಅವನು ಭೂತಬಲಿ ಕೊಡಬೇಕಾಗಿರಲಿಲ್ಲ. ಈಗ ಅವನು ಅಲ್ಲಿಗೆ ಹೋಗಿದ್ದರೆ, ಲಕ್ಷ್ಮಣನು ಅಲ್ಲಿಗೆ ಬಂದು ಯುದ್ಧಾಹ್ವಾನವನ್ನು ನೀಡಿದರೆ ಇವನು ಯುದ್ಧ ಮಾಡಲೇಬೇಕಾಗುತ್ತದೆ. ಆ ಮಾತು ನಿಜವಾದರೆ ಇಲ್ಲ, ಹಾಗಾಗಬಾರದು. ಅದು ಅಪಾಯಕಾರಿ, ಅದು ಅಪಾಯಕಾರಿ. ಲಕ್ಷ್ಮಣ, ನಾನು ನಿನ್ನ ಪಂಥಾಹ್ವಾನವನ್ನು ಸ್ವೀಕರಿಸಿದ್ದೇನೆ. ನಾನು ಇಲ್ಲಿಂದ ಓಡಿ ಹೋಗುವುದೂ ಇಲ್ಲ, ಅದೃಶ್ಯನಾಗುವುದೂ ಇಲ್ಲ. ಆದರೆ ನಿನ್ನೊಡನೆ ನಾನು ಯುದ್ಧ ಮಾಡುವ ಬದಲು ವಿಭೀಷಣನೊಂದಿಗೆ ಮಾತನಾಡಲು ಬಯಸುತ್ತೇನೆ. ಆಗಬಹುದು. ನೀನು ನಿನ್ನ ಚಿಕ್ಕಪ್ಪನೊಂದಿಗೆ ಮಾತಾಡಲು ನನ್ನ ಅಭ್ಯಂತರವೇನೂ ಇಲ್ಲ. ವಿಭೀಷಣ, ನೀನು ಈ ಲಂಕೆಯಲ್ಲೇ ಹುಟ್ಟಿ ಬೆಳೆದೆ. ನೀನು ನನ್ನ ತಂದೆಯ ಸೋದರ, ನನ್ನ ಚಿಕ್ಕಪ್ಪ. ನನ್ನ ಚಿಕ್ಕಪ್ಪನಾಗಿದ್ದು ಪುತ್ರನಾದ ನನಗೆ ದ್ರೋಹ ಮಾಡುತ್ತೀಯ? ಯಾವ ದ್ರೋಹ? ಯಾರು ಮಾಡಿದವರು? ನೀನು ಮಾಡಿದ ದ್ರೋಹ. ನನ್ನ ಶತ್ರುವಾದ ಈ ಲಕ್ಷ್ಮಣನನ್ನು ವಟವೃಕ್ಷದ ಬಳಿಗೆ ಕರೆದುಕೊಂಡು ಬಂದು ಯುದ್ಧ ಮಾಡಲು ಹೇಳುತ್ತಿರುವುದು ದ್ರೋಹವಲ್ಲವೇ? ಇದು ದ್ರೋಹವಲ್ಲ ಮೇಘನಾದ, ಯುದ್ಧ ತಂತ್ರ. ಆದರೆ ನೀನು ಮಾಯಾ ಸೀತೆಯನ್ನು ಸಂಹರಿಸಿದಷ್ಟು
ಕೆಟ್ಟ ತಂತ್ರವೇನಲ್ಲ ನಮ್ಮದು. ಇಂಥ ದುರ್ಬುದ್ಧಿ ನಿನ್ನದು. ನಿನ್ನ ಕುಟುಂಬದವರ ಮೇಲೆ ನಿನಗೆ ಪ್ರೇಮವಿಲ್ಲ, ಆತ್ಮೀಯರಲ್ಲಿ ಸ್ನೇಹವಿಲ್ಲ, ರಾಕ್ಷಸ ಕುಲದ ಬಗ್ಗೆ ಅಭಿಮಾನವಿಲ್ಲ. ಸೋದರ ಪ್ರೇಮ, ಕರ್ತವ್ಯ ನಿಷ್ಠೆ, ನ್ಯಾಯ, ನೀತಿ, ಧರ್ಮ ಯಾವುದೂ ನಿನಗಿಲ್ಲ. ಎಲ್ಲವೂ ಇದೆ, ಆದರೆ ಅದೆಲ್ಲ ಧರ್ಮದ ಪರವಾಗಿ ಹೊರತು ನಿನ್ನಂತ ಅಧರ್ಮಿಗಲ್ಲ. ಯಾವುದು ಧರ್ಮ? ಸ್ವಜನರನ್ನು ಬಿಟ್ಟು ಶತ್ರುಗಳ ಪರವಹಿಸಿದ ನಿನ್ನನ್ನು ಎಲ್ಲರೂ ತಿರಸ್ಕರಿಸುತ್ತಾರೆ. ತಿರಸ್ಕರಿಸುತ್ತಾರೋ ಪುರಸ್ಕರಿಸುತ್ತಾರೋ ಎಂಬುದನ್ನು ಕಾಲವೇ ನಿರ್ಧರಿಸುತ್ತದೆ. ನಾನು ನಡೆದದ್ದು ಧರ್ಮವೋ ಅಲ್ಲವೋ ಎಂಬುದು ಮುಂದೆ ನಿನಗೆ ತಿಳಿಯುತ್ತದೆ. ನಿಜವಾದ ಧರ್ಮ ಯಾವುದೆಂದು ನಿನಗೇನು ಗೊತ್ತು? ಸ್ವಜನರಿಗೆ ದ್ರೋಹವೆಸಗಿದವನು ಧರ್ಮಿಷ್ಠನಾಗಲು ಸಾಧ್ಯವೇ ಇಲ್ಲ. ಶತ್ರು ಪಕ್ಷ ಸೇರಿ ಸ್ವಾಭಿಮಾನವನ್ನು ಕಳೆದುಕೊಂಡ ನಿನ್ನ ಅಲ್ಪತನಕ್ಕೆ ನನ್ನ ಧಿಕ್ಕಾರವಿರಲಿ. ನಿನ್ನ ಧಿಕ್ಕಾರ ನನ್ನನ್ನೇನು ಮಾಡಲಾರದು. ಧರ್ಮಗಳ ಅರ್ಥವರಿಯ ಅಜ್ಞಾನಿ ನೀನು. ವಿವೇಕಿಗಳು, ಜ್ಞಾನಿಗಳು ಯಾವುದನ್ನು ಸರಿ ಅನ್ನುತ್ತಾರೋ ಆ ದಾರಿಯಲ್ಲಿ ನಡೆದವನು ನಾನು. ವಿಭೀಷಣ, ಹೊರಗಿನವನು ಎಂದಿಗೂ ಹೊರಗಿನವನೇ ಎಂಬುದು ಅರ್ಥ ಮಾಡಿಕೊಳ್ಳಲಿಲ್ಲ ನೀನು. ಗುಣವಂತನೆಂದು ಧರ್ಮಾತ್ಮನೆಂದು ಶತ್ರುವಿಗೆ ಶರಣಾಗುವುದು ಆತ್ಮದ್ರೋಹ ಎಂದು ಅರಿಯದ ಅವಿವೇಕಿ ನೀನು. ಇದು ಸ್ವಾರ್ಥದ ಪರಮಾವಧಿ. ದುಷ್ಟರಾಗಿದ್ದರು, ಅಧರ್ಮಿಗಳಾಗಿದ್ದರು ತನ್ನವರನ್ನು ಓಲೈಸುವುದು ಅಜ್ಞಾನದ ಪರಮಾವಧಿ. ನಿನ್ನದು ಸ್ವಾರ್ಥ. ಲಂಕೆಯ ಸಿಂಹಾಸನದ ದುರಾಸೆಯಿಂದ ನಿನ್ನ ಸೋದರನಿಗೆ ದ್ರೋಹ ಮಾಡುತ್ತಿರುವುದು ಲೋಕಕ್ಕೆಲ್ಲ ಕಾಣುತ್ತಿದೆ. ಆದರೆ ಸತ್ಯ ಬೇರೆ ಇದೆ. ಯಾವ ಸತ್ಯ? ವಿಭೀಷಣ, ನಿನ್ನ ಸ್ವಾರ್ಥದಿಂದ ನೀನು ಶತ್ರು ಪಕ್ಷಕ್ಕೆ ಶರಣಾದೆ. ಅವರು ತಮ್ಮ ಸ್ವಾರ್ಥದಿಂದಲೇ ನಿನ್ನನ್ನು ಸೇರಿಸಿಕೊಂಡಿದ್ದಾರೆ. ಕಾರ್ಯ ಸಾಧನೆಯಾದ ನಂತರ ನಿನ್ನನ್ನು ಆಧರಿಸಿದವರೇ ಹಣ್ಣು ತಿಂದ ನಂತರ ಸಿಪ್ಪೆ ಎಸದಂತೆ ತಿರಸ್ಕರಿಸುತ್ತಾರೆ. ಆದ್ದರಿಂದ ನೀನು ಶತ್ರು ಪಕ್ಷ ಸೇರಿ ಸ್ವಜನರಿಗೆ ಹಾನಿ ಮಾಡಿದ್ದು ಮಾತ್ರವಲ್ಲದೆ ನಿನಗೂ ಹಾನಿ ಮಾಡಿಕೊಳ್ಳುತ್ತಿರುವೆ. ಆ ಭಯ ನನಗಿಲ್ಲ ರಾವಣ ಪುತ್ರ. ರಾಮನನ್ನು ಎಲ್ಲರಂತೆ ಎಂದು ನೀನು ಭಾವಿಸಬೇಡ. ಅಷ್ಟಕ್ಕೂ ನಾನು ಯಾವ ಸ್ವಾರ್ಥದಿಂದಲೂ ರಾಮನ ಪಕ್ಷವನ್ನು ಸೇರಲಿಲ್ಲ. ಶ್ರೀರಾಮಚಂದ್ರ ಧರ್ಮಪಾಲಕ, ಧರ್ಮಪ್ರಿಯ, ನೀತಿವಂತನೆಂಬ ಕಾರಣಕ್ಕೆ ರಾಮನ ಪಕ್ಷವನ್ನು ಸೇರಿದ್ದೇನೆ. ಲಾಭ ನಷ್ಟದ ಲೆಕ್ಕವಿಲ್ಲದೆ ನಾನು ಧರ್ಮದ ಬೆಂಬಲಕ್ಕೆ ನಿಂತಿದ್ದೇನೆ. ಲಕ್ಷ್ಮಣ, ಈ ವಿಭೀಷಣನೊಂದಿಗೆ ಬಂದು ನನ್ನನ್ನು ವಧಿಸಲು ಪ್ರಯತ್ನಿಸುತ್ತಿರುವ ನೀನು ಕಠಿಣಾತ್ಮನೇ ಸರಿ. ಪ್ರಣಾಮಗಳು ರಾಮಚಂದ್ರ ಪ್ರಭು. ಬಾದೂತ, ನಿಕುಂಬಿಲಾ ವನದಲ್ಲಿ ನನ್ನ ಸೋದರ ಮತ್ತು ವಾನರ ವೀರರು ತಾನೆ? ತಿಳಿಯದು ಪ್ರಭು. ಅಂದರೆ ಅಲ್ಲಿ ಯುದ್ಧ ನಡೆಯುತ್ತಿಲ್ಲವೇ? ರಾಕ್ಷಸರಿಗೂ ವಾನರರಿಗೂ ಅಲ್ಲಿ ಯುದ್ಧ ನಡೆಯುತ್ತಿದೆ ಪ್ರಭು. ಅಂದರೆ ನೀನು ಏನು ಹೇಳಲು ಬಂದೆ ದೂತ? ರಣರಂಗದಲ್ಲಿ ಇಂದ್ರಜಿತುವಾಗಲಿ ಲಕ್ಷ್ಮಣನಾಗಲಿ ಕಾಣುತ್ತಿಲ್ಲ. ಅವರಿಬ್ಬರು ಇದ್ದಕ್ಕಿದ್ದ ಹಾಗೆ ಕಾಣದಂತಾದರು. ಅವರು ಎಲ್ಲಿಗೆ ಹೋದರು? ತಿಳಿಯದು ಪ್ರಭು. ವಿಭೀಷಣನಿಗೆ ಗೊತ್ತಿರುತ್ತದೆ. ವಿಭೀಷಣನೂ ಅಲ್ಲಿಲ್ಲ ಪ್ರಭು. ಏನು? ವಿಭೀಷಣನು ಅಲ್ಲಿ ಇಲ್ಲವೇ? ದೂತ, ನೀನು ಕೂಡಲೇ ಅಲ್ಲಿಗೆ ಹೋಗಿ ವಿಭೀಷಣ ಮತ್ತು ನನ್ನ ಸೋದರ ಏನು ಮಾಡುತ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ತಿಳಿದುಕೊಂಡು ಬಾ. ಹಾಗೆ ಆಗಲಿ ಪ್ರಭು. ಇಂದ್ರಜಿತ್ತು, ಅಂದು ನೀನು ನಿನ್ನ ತಂದೆ ಕರೆದ ಮಂತ್ರಾಲೋಚನಾ ಸಭೆಯಲ್ಲಿ ಮಾತನಾಡಿದಂತೆಯೇ ಅಪ್ರಬುದ್ಧನಾಗಿ ಮಾತನಾಡುತ್ತಿರುವೆ. ನಾನು ಯಾವಾಗ ಅಪ್ರಬುದ್ಧನಾಗಿ ಮಾತನಾಡಿದೆ? ಏಕೆ ಮರೆತು ಹೋಯಿತೆ? ಆ ದಿನ ತುಂಬಿದ ಸಭೆಯಲ್ಲಿ ನನ್ನ ವಯಸ್ಸಿಗೂ ಗೌರವ ಕೊಡದೆ, ನಾನು ಚಿಕ್ಕಪ್ಪನೆಂದು ಲೆಕ್ಕಿಸದೆ ನನ್ನ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಮರೆತು ಹೋಯಿತೆ? ಮರೆತಿದ್ದರೆ ಒಮ್ಮೆ ನೆನಪಿಸಿಕೋ ಮೇಘನಾದ. ಯಾವ ರಾಕ್ಷಸ ವೀರನು ಶ್ರೀರಾಮನನ್ನು ಜಯಿಸಲಾರ ಎಂಬುದೇ ಪರಮ ಸತ್ಯ. ಪರಮ ಸತ್ಯ. ಚಿಕ್ಕಪ್ಪ, ನಿಮ್ಮ ಭಯವನ್ನು ಎಲ್ಲರಿಗೆ ಹಂಚುವ ಈ ವ್ಯರ್ಥ ಪ್ರಯತ್ನ ಬೇಕೆ? ನಿಮ್ಮಂತ ಹೇಡಿಗಳು ನಮ್ಮ ಕುಲದಲ್ಲಿ ಹುಟ್ಟಿದರೆಂದು ನಮಗೆ ನಾಚಿಕೆಯಾಗುತ್ತಿದೆ. ಮೇಘನಾದ, ನೀನು ಅಸಂಬದ್ಧವಾಗಿ ಮಾತನಾಡುತ್ತಿರುವೆ. ಚಿಕ್ಕಪ್ಪ, ನಿಮಗೆ ಈ ಹೇಡಿತನ ಎಲ್ಲಿಂದ ಬಂತು? ಆ ಸಾಧಾರಣ ಮಾನವರಿಗೆ ಹೆದರುತ್ತಿರುವಿರಲ್ಲ. ನಿಮಗೆ ಏನು ಹೇಳಬೇಕು? ನಮ್ಮ ಒಬ್ಬ ಸಾಧಾರಣ ವೀರ ಅವರನ್ನು ಸಂಹರಿಸಬಲ್ಲ.
ನಿಮಗೆ ಭಯವಾದರೆ ನೀವು ಭಯದಿಂದ ನಡುಗುತ್ತಾ ಅರಮನೆಯಲ್ಲೇ ಇರಿ. ಆದರೆ ನಮ್ಮನ್ನು ಹೆದರಿಸುವುದೇಕೆ? ನಾನು ದೇವರಾಜನಾದ ಇಂದ್ರನನ್ನೇ ಸೆಳೆದು ತಂದು ಭೂಮಿಯಲ್ಲಿ ಬಂಧಿಸಿಟ್ಟಿದ್ದೆ. ಆಗ ಸಮಸ್ತ ದೇವತೆಗಳು ನನ್ನ ಪರಾಕ್ರಮಕ್ಕೆ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದರು. ಅದು ನಿಮಗೆ ಗೊತ್ತಿಲ್ಲವೇ? ಭಲೆ ಭಲೆ, ನನ್ನ ಬಲ ಪ್ರದರ್ಶನ ಮಾಡಿ ನಾನು ಆ ಐರಾವತದ 2 ದಂತಗಳನ್ನು ಕಿತ್ತು ಭೂಮಿಗೆ ಎಸೆದೆ. ಆಗ ಆನೆ ನೋವಿನಿಂದ ಗಟ್ಟಿಯಾಗಿ ಕಿರಿಚಿಕೊಳ್ಳುತ್ತಿತ್ತು. ದೇವತೆಗಳ ದರ್ಪವನ್ನೇ ದಮನ ಮಾಡಬಲ್ಲ ನಾನು ಆ ಸಾಮಾನ್ಯ ರಾಜಕುಮಾರರಿಗೆ ಹೆದರುವೆನೆ, ಅಥವಾ ಆ ನರಕುಡಿಗಳು ನನ್ನನ್ನು ಜಯಿಸಬಲ್ಲರೆ? ನೀವೇ ಹೇಳಿ ಚಿಕ್ಕಪ್ಪ. ನೆನಪಾಯಿತೆ ಮೇಘನಾದ, ಅಂದು ನಾನು ನಿನ್ನ ಕುಟುಂಬದ ಬಂಧು, ಸ್ವಜನ, ಸ್ವಕುಲ, ಮೇಲಾಗಿ ಚಿಕ್ಕಪ್ಪ. ಅವಮಾನಿಸಬಾರದು, ನಿಂದಿಸಿ ನುಡಿಯಬಾರದು ಎಂಬ ವಿವೇಕವಿರಲಿಲ್ಲ. ಆದರೆ ಇಂದು ನಾನು ಲಕ್ಷ್ಮಣನಿಗೆ ಬಂದಿರುವಾಗ ನಾನು ನಿನ್ನ ಚಿಕ್ಕಪ್ಪ, ಬಂಧು ಎಂಬುದು ನೆನಪಾಯಿತು. ಇಲ್ಲ ಚಿಕ್ಕಪ್ಪ, ಅಭಿಪ್ರಾಯ ಭೇದವಿದ್ದರೂ ನೀನು ನನ್ನ ಬಂಧು ಎಂಬುದು ಸುಳ್ಳಾಗುವುದಿಲ್ಲ. ಆದರೂ ನೀನು ನನ್ನ ಶತ್ರು ಪಕ್ಷ ಸೇರಬಾರದಾಗಿತ್ತು ಎಂದು ಈಗಲೂ ಹೇಳುತ್ತೇನೆ. ನನಗೆ ಶತ್ರುತ್ವ ಅಥವಾ ಮಿತ್ರತ್ವ ಮುಖ್ಯವಲ್ಲ, ಧರ್ಮವೇ ನನಗೆ ಮುಖ್ಯ. ಧರ್ಮದ ಪರವಾಗಿ ನಿಲ್ಲುವುದೇ ನನ್ನ ಸಂಕಲ್ಪ. ಹೀಗೆ ಮಾತಾಡಿ ಬಿಟ್ಟರೆ ನೀನು ಮಾಡಿದ ತಪ್ಪು ಸರಿಯಾಗುವುದಿಲ್ಲ ಚಿಕ್ಕಪ್ಪ. ಇದಕ್ಕೆ ನೀನು ಅಪ್ರಬುದ್ಧನೆಂದು ಹೇಳುವುದು. ನನ್ನ ಗುಣ ಸ್ವಭಾವಗಳನ್ನು ಅರ್ಥ ಮಾಡಿಕೊಂಡಿದ್ದರೆ ಇಂಥ ಮಾತುಗಳನ್ನಾಡುತ್ತಿರಲಿಲ್ಲ. ನಿಜ, ನಾನು ಕೂಡ ನಿನ್ನಂತೆ ರಾಕ್ಷಸ ಕುಲದಲ್ಲೇ ಜನಿಸಿದವನು. ಆದರೆ ನನ್ನಲ್ಲಿ ರಾಕ್ಷಸರ ಯಾವ ಗುಣಲಕ್ಷಣಗಳೂ ಇಲ್ಲ. ಆದುದರಿಂದಲೇ ನಿನ್ನ ತಂದೆಯ ದುಷ್ಟ ಕಾರ್ಯವನ್ನು ಪ್ರತಿಭಟಿಸಿದೆ, ಬುದ್ಧಿ ಹೇಳಲು ಪ್ರಯತ್ನಿಸಿದೆ. ವಿಫಲನಾದಾಗ ಧರ್ಮದ ಪರವಾಗಿರುವ ಸತ್ಪುರುಷರ ಪಕ್ಷ ಸೇರಿದೆ. ಸತ್ಪುರುಷರಲ್ಲ, ನಮ್ಮ ಶತ್ರುಗಳು. ಸೀತೆ, ಮಾಯಾವಿಯಾದ ಇಂದ್ರಜಿತುವಿನ ಅಬ್ಬರ ಅಡಗುವ ಸನ್ನಿವೇಶ ಹತ್ತಿರವಾಗುತ್ತಿದೆ. ಏನಾಯಿತು ತ್ರಿಜಟೆ? ಯಾವ ಆಲದ ಮರದ ಬಳಿಗೆ ಬಂದಾಗ ಯುದ್ಧ ನಡೆದರೆ ಇಂದ್ರಜಿತುವಿಗೆ ಪ್ರಾಣಾಪಾಯ ಉಂಟಾಗುವುದೋ ಆ ಆಲದ ಮರದ ಬಳಿಗೆ ಇಂದ್ರಜಿತು ಬಂದಾಯಿತು. ಬಂದರೇನಾಯಿತು? ಆದರೆ ಅಲ್ಲಿ ಯುದ್ಧ ನಡೆಯಬೇಕಲ್ಲ. ಯುದ್ಧ ಮಾಡಬೇಕೆಂದೇ ವಿಭೀಷಣ ಪ್ರಭುವಿನೊಂದಿಗೆ ಲಕ್ಷ್ಮಣ ಮೊದಲೇ ಬಂದು ಅದೇ ಆಲದ ಮರದ ಬಳಿ ಕಾಯುತ್ತಿದ್ದ. ಅಂದರೆ ಆ ರಹಸ್ಯ ಲಕ್ಷ್ಮಣನಿಗೆ ತಿಳಿದಿತ್ತು ಎಂದು ಅರ್ಥವಲ್ಲವೇ? ಖಂಡಿತ. ವಿಭೀಷಣ ಪ್ರಭುಗಳು ಜೊತೆಯಲ್ಲಿರುವರೆಂದರೆ ಅವರೇ ಆ ರಹಸ್ಯವನ್ನು ಲಕ್ಷ್ಮಣನಿಗೆ ತಿಳಿಸಿ ಅಲ್ಲಿಗೆ ಕರೆತಂದಿರುತ್ತಾರೆ. ಪಾಪ, ಸ್ವಂತ ಚಿಕ್ಕಪ್ಪನೇ ಇಂದ್ರಜಿತುವಿನ ಸಾವಿನ ರಹಸ್ಯವನ್ನು ಹೇಳಿ ಲಕ್ಷ್ಮಣನಿಂದ ಅವನ ಸಂಹಾರ ಮಾಡಿಸಲು ಕರೆತಂದಂತಾಯಿತು. ಅನ್ಯ ಮಾರ್ಗವಿಲ್ಲ ಸೀತೆ. ಇಲ್ಲವಾದರೆ ಆ ಇಂದ್ರಜಿತು ತನ್ನ ಮಾಯಾ ವಿದ್ಯೆಯಿಂದ ನಿನ್ನ ಸ್ವಾಮಿಗೆ ಇನ್ನೆಷ್ಟು ಹಾನಿ ಮಾಡುತ್ತಿದ್ದನು. ವಿಭೀಷಣ ಧರ್ಮಾತ್ಮ, ಅವನಲ್ಲಿ ಯಾವ ತಪ್ಪೂ ಇಲ್ಲ. ಅಧರ್ಮಿಗಳ ವಿನಾಶಕ್ಕೆ ಬೆಂಬಲ ನೀಡುವುದು ಎಂದಿಗೂ ಅಪರಾಧವಾಗುವುದಿಲ್ಲ. ಹೌದು ಸೀತೆ, ಇಂದ್ರಜಿತುವಿಗೆ ಕೇಡಾದರೆ ಅದಕ್ಕೆ ಅವನ ಪಾಪ ಕಾರ್ಯಗಳೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ಸತ್ಪುರುಷರಲ್ಲ, ನಮ್ಮ ಶತ್ರುಗಳು. ಇಲ್ಲ ಇಂದ್ರಜಿತು, ಇವರು ನಮ್ಮ ಶತ್ರುಗಳಲ್ಲ, ನಾವು ಇವರ ಶತ್ರುಗಳು. ಏಕೆಂದರೆ ಇವರ ಶತ್ರುತ್ವವನ್ನು ಕಟ್ಟಿಕೊಳ್ಳಲು ನಿನ್ನ ತಂದೆಯ ದುಷ್ಟ ಕಾರ್ಯವೇ ಕಾರಣವೆಂದು ನಿನಗೆ ತಿಳಿಯದೆ ನನ್ನ ಗುಣ ಸ್ವಭಾವಗಳು ಗೊತ್ತಿದ್ದರೂ ನಿನ್ನ ತಂದೆ ನಾನು ಲಂಕೆಯನ್ನು ತೊರೆಯುವಂತೆ ಅಪಮಾನಿಸಿದ್ದೇಕೆ? ಅದಕ್ಕೆ ಕಾರಣ ಹೆಜ್ಜೆ ಹೆಜ್ಜೆಗೂ ನೀನು ಶತ್ರು ಪ್ರಶಂಸೆ ಮಾಡುತ್ತಿದ್ದದ್ದು. ಹಿರಿಯ ಸೋದರನಿಗೆ, ಆಳುವ ಪ್ರಭುವಿಗೆ ಅಪ್ರಿಯವಾಗುವಂತೆ ನಡೆದುಕೊಂಡದ್ದು ಅದು ನಿನ್ನ ಉದ್ಧಟತನವಲ್ಲವೇ? ಅದು ಉದ್ಧಟತನವಲ್ಲ, ಸತ್ಯವನ್ನು ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನ. ನಾನು ಕೇವಲ ವಾಸ್ತವದಲ್ಲಿನ ಪರಿಸ್ಥಿತಿಗಿಂತ ಭವಿಷ್ಯದ ಫಲಿತಾಂಶದ ಬಗ್ಗೆಯೂ ನಿನ್ನ ತಂದೆಗೆ ಎಚ್ಚರ ನೀಡಿದೆ. ಆ ಮೂಲಕ ರಾಕ್ಷಸ ಕುಲವನ್ನು, ಲಂಕೆಯನ್ನು ರಕ್ಷಿಸುವ ಪ್ರಯತ್ನ ಮಾಡಿದೆ. ಅಂದರೆ ಮಹಾವೀರನಾದ ಲಂಕೇಶ್ವರ ಬುದ್ಧಿ ಇಲ್ಲದ ಅಜ್ಞನೆಂದುಕೊಂಡೆಯ? ಸಮಯೋಚಿತವಾಗಿ ಬಳಕೆಯಾಗದ ಬುದ್ಧಿ ಇದ್ದರೇನು ಪ್ರಯೋಜನ? ಪರಹಿಂಸೆ, ಪರಸ್ತ್ರೀಯರ ಅಪಹರಣದಿಂದ ಕಳಂಕಿತವಾಗಿರೋ ಲಂಕೆಯನ್ನು ನಾನು ತೊರೆದು ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೇನೆ. ನಿನ್ನ ತಂದೆ ಮಹಾಶಕ್ತಿವಂತನಾದರೂ ದುರಹಂಕಾರಿ, ದುಷ್ಟ, ಕ್ರೂರಿ, ಅನೀತಿವಂತ, ಧರ್ಮ ವಿರೋಧಿ, ಸ್ತ್ರೀ ಲಂಪಟ.
ಅವನ ಈ ಎಲ್ಲ ದುರ್ಗುಣಗಳಿಗೂ ತಕ್ಕ ಶಿಕ್ಷೆ ಆಗಿಯೇ ಆಗುತ್ತದೆ. ಚಿಕ್ಕಪ್ಪ, ನೀನು ನನ್ನ ತಂದೆಯ ಸಹೋದರ ಎಂಬ ಕಾರಣಕ್ಕೆ ಇಷ್ಟು ಹೊತ್ತು ಸುಮ್ಮನಿದ್ದೆ. ಆದರೆ ಇನ್ನು ಆ ತಪ್ಪನ್ನು ಮಾಡುವುದಿಲ್ಲ. ನಿನ್ನ ಮಾತುಗಳಿಗೆ ನನ್ನ ಶಸ್ತ್ರಗಳೇ ಉತ್ತರ ಕೊಡುತ್ತವೆ. ನನ್ನನ್ನು ಸಂಹರಿಸಲು ಯಾವ ಶತ್ರುವನ್ನು ಕರೆತಂದಿರುವೆಯೋ ಆ ಲಕ್ಷ್ಮಣನನ್ನು ನನ್ನ ಹರಿತವಾದ ಬಾಣಗಳಿಂದ ಚಿತ್ರಗೊಳಿಸುತ್ತೇನೆ. ಮೇಘನಾದ, ನೀನು ಅವಿಧೇಯ ಮಾತ್ರನಲ್ಲ, ಮೂರ್ಖನೂ ಹೌದು. ಅದಕ್ಕೆ ಕಾಲವಶನಾಗಿ ಹೀಗೆ ಬಡಬಡಿಸುತ್ತಿರುವೆ. ನಿನ್ನ ಕಡೆಯ ಕ್ಷಣಗಳು ಸನ್ನಿಹಿತವಾಗಿವೆ. ನಿನ್ನ ಕೊನೆಯ ಆಸೆ ಏನೆಂದು ಈಗಲೇ ಹೇಳಿಬಿಡು. ಈಗ ನನಗಿರುವುದು ಒಂದೇ ಒಂದು ಆಸೆ. ಹೋಮ ಹವನಗಳಲ್ಲಿ ನನ್ನ ನಂಬಿಕೆ ಎಂಬುದು ನಿಮಗೂ ಗೊತ್ತಿದೆ. ಆ ಪದ್ಧತಿಯ ಪ್ರಕಾರ ನಾನು ಈ ಮರದ ಬಳಿ ಭೂತ ಬಲಿಯನ್ನು ನೀಡಬೇಕು. ಅದಕ್ಕೆ ಅವಕಾಶ ಕೊಡಿ, ಸಾಕು. ನಿನ್ನಿಂದ ಇಂತಹ ಕಠಿಣವಾದ ಮಾತುಗಳನ್ನು ಕೇಳಿದ ಮೇಲೂ ನಿನಗೆ ಅಂತಹ ಅವಕಾಶವನ್ನು ನೀಡಲಾಗುತ್ತದೆಯೇ? ನಿನ್ನ ಕರ್ಮಕ್ಕೆ ಫಲ ನೀಡುವ ಸುಮೂರ್ತ ಒದಗಿ ಬಂದಿರುವಾಗ ಅದನ್ನು ಕಳೆದುಕೊಳ್ಳುವುದುಂಟೆ? ನನ್ನ ಸಂಪ್ರದಾಯವನ್ನು ಪಾಲಿಸಲು ಅವಕಾಶ ಕೊಡದಿದ್ದರೆ ಈ ಲಕ್ಷ್ಮಣನನ್ನು ಕೊಂದು ಆ ನಂತರ ಭೂತ ಬಲಿಯನ್ನು ನೀಡಬೇಕಾಗುತ್ತದೆ. ಲಕ್ಷ್ಮಣನನ್ನು ಕೊಲ್ಲುವುದಿರಲಿ, ನೀನು ಇವನಿಂದ ಜೀವಸಹಿತ ಉಳಿದುಕೊಂಡ್ರೆ ತಾನೆ. ನೆಪ ಹುಡುಕುವ ಬದಲು ಮಹಾವೀರನಾದ ಈ ರಾಮ ಸಹೋದರನ ಜೊತೆ ಯುದ್ಧ ಮಾಡು. ಇವನಿಂದ ಹತನಾಗುವ ನೀನು ಯಮನ ಅರಮನೆಯಲ್ಲೇ ನಿನ್ನ ಸಂಪ್ರದಾಯವನ್ನು ಮುಂದುವರಿಸುವೆಯಂತೆ. ಎಲ್ಲವೋ ರಾವಣ ಪುತ್ರ, ಅಂದು ಮಾಯಾವಿದ್ಯೆ, ಇಂದು ಸಂಪ್ರದಾಯ. ಈ ನಿನ್ನ ನೆಪಗಳಿಂದ ನಮ್ಮನ್ನು ಮತ್ತೆ ಮರಳು ಮಾಡುವ ಪ್ರಯತ್ನ ಮಾಡಬೇಡ. ನೀನು ನಿಜವಾದ ಪೌರುಷವಂತನೇ ಆಗಿದ್ದರೆ ನನ್ನೊಂದಿಗೆ ಹೋರಾಡಿ ಅದನ್ನು ನಿರೂಪಿಸು. ಹೌದು ಮೇಘನಾದ, ಮಹಾಪರಾಕ್ರಮಿ ಎಂದು ಬಹಳವಾಗಿ ಹೊಗಳಿಕೊಳ್ಳುವ ನೀನು ಆ ಪರಾಕ್ರಮವನ್ನು ಪ್ರದರ್ಶಿಸು. ಆದರೆ ಇಂದು ಲಕ್ಷ್ಮಣನ ಬಾಣಗಳಿಂದ ಪಾರಾಗಿ ನೀನು ಜೀವ ಸಹಿತ ಉಳಿಯಲಾರೆ, ಇದು ಸತ್ಯ. ಚಿಕ್ಕಪ್ಪ, ನಾನು ಇಂದ್ರನನ್ನೇ ಗೆದ್ದ ಇಂದ್ರಜಿತು ಎಂದು ಮರೆತು ಬಿಟ್ಟಯ? ನಾನು ಅಜೇಯ. ಸೋಲನ್ನೇ ಕಾಣದ ನಾನು ಯಾರನ್ನು ಬೇಕಾದರೂ ಜಯಿಸಬಲ್ಲೆ. ಮೇಘನಾದ, ನೀನು ಇಂದ್ರನನ್ನೇ ಗೆದ್ದಿರಬಹುದು, ಆದರೆ ಈ ಲಕ್ಷ್ಮಣನನ್ನು ಗೆಲ್ಲಲಾರೆ. ಮಾಯಾ ವಿದ್ಯೆಯೇ ಮಹಾಪರಾಕ್ರಮವೆಂದು ಬೀಗುವ ನಿನ್ನ ನಿಜವಾದ ಪರಾಕ್ರಮದ ಪರೀಕ್ಷೆಯಿಂದಾಗುತ್ತದೆ. ನನ್ನ ಹರಿತವಾದ ಬಾಣಗಳು ನಿನ್ನ ದೇಹವನ್ನು ಚಿತ್ರಗೊಳಿಸುವುದನ್ನು ನೀನೇ ನೋಡುವೆ. ಲಕ್ಷ್ಮಣ, ನಿನ್ನನ್ನು ನಿನ್ನ ಸೋದರನನ್ನು ಮೂರ್ಛೆಗೊಳಿಸಿದ್ದು ಮರೆತು ಬಿಟ್ಟೆಯ? ಅಂದು ಕೇವಲ ಮೂರ್ಛೆಗೊಳಿಸಿದ್ದೆ, ಆದರೆ ಇಂದು ಶಾಶ್ವತವಾಗಿ ಜೀವರಹಿತವಾಗಿ ಮಲಗಿಸುತ್ತೇನೆ. ವೀರರು ಮಾತಾಡುವುದಿಲ್ಲ, ಕಾರ್ಯ ಮಾಡಿ ತೋರಿಸುತ್ತಾರೆ. ಲಕ್ಷ್ಮಣ, ನಾನು ಬರೀ ಮಾತನಾಡುವುದಿಲ್ಲ, ಕಾರ್ಯದಲ್ಲೂ ಮಾಡಿ ತೋರಿಸಬಲ್ಲೆ. ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ. ನನ್ನ ನಿಜವಾದ ಶಕ್ತಿ ಏನೆಂದು ನಿನಗಿನ್ನೂ ತಿಳಿದಿಲ್ಲ. ನನ್ನ ಶಕ್ತಿ ಏನೆಂಬುದು ನಿನಗೆ ತಿಳಿದಿಲ್ಲ. ಆಗಲಿ, ಅದು ಈಗ ಗೊತ್ತಾಗುತ್ತದೆ. ನಿನ್ನನ್ನೇ ಸಂಹರಿಸಿ ನಾನು ಭೂತ ಬಲಿ ಕೊಡುತ್ತೇನೆ. ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಅಣ್ಣನ ನೆರಳಾಗಿ ಅರಣ್ಯವ ಅಲೆದು ಆಯಾಸಗೊಂಡಿರುವೆ ಓ ಲಕ್ಷ್ಮಣ. ಅಣ್ಣನ ನೆರಳಾಗಿ ಅರಣ್ಯವ ಅಲೆದು ಆಯಾಸಗೊಂಡಿರುವೆ ಓ ಲಕ್ಷ್ಮಣ. ನಿನಗೇಕೋ ಲಂಕೆಯ ಗೆಲ್ಲುವ ಪಡ
ರಾವಣ ಈ ಇಂದ್ರಜಿತುವಿನ ಮುಂದೆ ನೀನು ತೃಣ. ಕಲಿತನದಲ್ಲಿ ಕಾದಾಡಿ ಗೆಲ್ಲದೆ ಕಾವಿಯ ತೊಟ್ಟು ನರಿಯಂತೆ ಬಂದು, ಕಲಿತನದಲ್ಲಿ ಕಾದಾಡಿ ಗೆಲ್ಲದೆ ಕಾವಿಯ ತೊಟ್ಟು ನರಿಯಂತೆ ಬಂದು, ನಾರಿಯ ಹೊತ್ತೊಯ್ದ ಹೇಳಿ ತಂದೆಯ ಮಗನೇ, ನಾರಿಯ ಹೊತ್ತೊಯ್ದ ಹೇಳಿ ತಂದೆಯ ಕಿಡಿಗೇಡಿ ಮಗನೇ, ನೀನು ಧೂಳಿನ ಕಣ, ನೀನು ಧೂಳಿನ ಕಣ. ಸುರಲೋಕವನೇ ಸೆರೆ ಹಿಡಿದು ಸುರೇಂದ್ರನ ಬಂಧಿಸಿದ ಇಂದ್ರಜಿತು ನಾನು. ಸುರಲೋಕವನೇ ಸೆರೆ ಹಿಡಿದು ಸುರೇಂದ್ರನ ಬಂಧಿಸಿದ ಇಂದ್ರಜಿತು ನಾನು. ಕೈಲಾಸವನೇ ಎತ್ತಿದ ದಶಶಿರ ಚಂಡ ಪ್ರಚಂಡ ರಾವಣನ ಮಗನಾನು. ಕೈಲಾಸವನೇ ಎತ್ತಿದ ದಶಶಿರ ಚಂಡ ಪ್ರಚಂಡ ರಾವಣನ ಮಗನಾನು. ರಾವಣರೆಲ್ಲ ರಾಮನೆದುರು ಜಡಬೊಂಬೆಯಂತೆ. ರಾವಣರೆಲ್ಲ ಶ್ರೀರಾಮನೆದುರು ಜಡಬೊಂಬೆಯಂತೆ. ನಿನ್ನ ತಂತ್ರ ಕುತಂತ್ರಗಳ ಗೆಲ್ಲುವೆನು, ಶಂಕೆಯ ಬಿಟ್ಟು ಹೋರಾಡು. ನಿನ್ನ ತಂತ್ರ ಕುತಂತ್ರಗಳ ಗೆಲ್ಲುವೆನು, ಶಂಕೆಯ ಬಿಟ್ಟು ಹೋರಾಡು. ಯಮಕಿಂಕರರು ನಿನಗೆ ಕಾದಿಹರು, ಯಮಕಿಂಕರರು ನಿನಗೆ ಕಾದಿಹರು.
ಪ್ರಣಾಮಗಳು. ಕುಳಿತುಕೋ ಸುಲೋಚನಾ. ಮನಸ್ಸಿನ ಸಮಾಧಾನಕ್ಕಾಗಿ ತಮ್ಮ ಬಳಿಗೆ ಬಂದೆ ಅತ್ತೆಯವರೇ. ಸುಲೋಚನಾ, ಬೆಂಕಿಯಲ್ಲಿ ಬೇಯುತ್ತಿರುವ ನಿನಗೆ ನೀರಿನಲ್ಲಿ ಮುಳುಗುತ್ತಿರುವ ನಾನು ಸಮಾಧಾನ ಹೇಳಬೇಕು. ನನಗೆ ನೀನು ಸಮಾಧಾನ ಹೇಳಬೇಕು. ಅದೇ ದುಃಖ, ಅದೇ ಆತಂಕ, ಅದೇ ಮಾತುಗಳು. ಆದರೆ ಇಬ್ಬರಿಗೂ ಸಮಾಧಾನವಾಗುವುದಿಲ್ಲ. ಹೌದು ಅತ್ತೆಯವರೇ, ನಿಮ್ಮ ಮಾತು ನಿಜ. ಪುತ್ರನ ಕ್ಷೇಮಕ್ಕಾಗಿ ನೀವು ತಳಮಳಿಸುತ್ತಿರುವಿರಿ, ಪತಿಯ ಕ್ಷೇಮಕ್ಕಾಗಿ ನಾನು ತಳಮಳಿಸುತ್ತಿರುವೆ. ನನ್ನ ದುಃಖದ ಭರದಲ್ಲಿ ನಿಮ್ಮ ದುಃಖವನ್ನು ನಾನು ಮರೆತು ಬಿಡುತ್ತೇನೆ. ಸುಲೋಚನಾ, ಅದೊಂದು ಅಪರಾಧವೇನು? ನನ್ನ ಬಳಿ ಅಲ್ಲದೆ ನಿನ್ನ ದುಃಖವನ್ನು ಬೇರೆ ಯಾರ ಬಳಿ ಹೇಳಿಕೊಳ್ಳಬೇಕು? ಆದರೆ ಒಂದು ಮಾತ್ರ ಸತ್ಯ, ನನ್ನ ಪುತ್ರ ಉಳಿದರೆ ನಿನ್ನ ಪತಿ ಉಳಿಯುತ್ತಾನೆ, ನಿನ್ನ ಪತಿ ಉಳಿದರೆ ನನ್ನ ಪುತ್ರ ಉಳಿಯುತ್ತಾನೆ. ಅದೇ ವಿಪರ್ಯಾಸ. ಅತ್ತೆಯವರೇ, ಅವರು ಹೋಮವನ್ನು ಮುಗಿಸಿ ಆಲದ ಮರದ ಬಳಿ ಭೂತ ಬಲಿ ನೀಡಿದರೆ ಯಾರಿಂದಲೂ ಗೆಲ್ಲಲಾಗುವುದಿಲ್ಲವೆಂದು ಹೇಳಿದ್ದೀರಿ. ಆ ಉದ್ದೇಶದಿಂದಲೇ ಹೋಮವನ್ನು ಆರಂಭಿಸಿದ್ದರು. ಆದರೆ ಈಗೇನಾಯಿತು ಸುಲೋಚನಾ? ಲಕ್ಷ್ಮಣ, ಲಕ್ಷ್ಮಣ! ಅಯ್ಯೋ,